ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಒಳಹರಿವಿನ ನೀರಿನಲ್ಲಿ ಮತ್ತಷ್ಟು ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 110 ಅಡಿ ಭರ್ತಿ ಆಗಿದೆಯಂತೆ ಮಂಡ್ಯ ರೈತರ ಜೀವನಾಡಿ ಅಂದ್ರೆ ಕೆಆರ್ಎಸ್. ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮತ್ತೊಂದು ಕಡೆ ಸಂಕಷ್ಟದಿಂದ ರಾಜ್ಯ ಸರ್ಕಾರ ಪಾರು ಮಾಡಬೇಕಾಗಿದೆ. ಸರ್ಕಾರದ 2 ಸಮಸ್ಯೆ ಬಗೆಹರಿಸಿದ ವರುಣದೇವ. ಕೆಆರ್ಎಸ್ ಡ್ಯಾಮ್ ನೀರಿನ ಮಟ್ಟ ಏರಿಕೆಯಿಂದ ಬೆಳೆಗೆ ನೀರು ಫಿಕ್ಸ್ ಅನ್ನುವಂತಹ ಸಂತಸ ರೈತರಲ್ಲಿ. ಮಂಡ್ಯ ಭಾಗದ ರೈತರ ಜೀವನಾಡಿ ಈ ಕೆಆರ್ಎಸ್. ಸಹಜವಾಗಿ ಮೊನ್ನೆ ತನಕ ಒಂದಷ್ಟು ಆತಂಕ ಇತ್ತು, ತಮಿಳುನಾಡಿಗೆ ನೀರು ಹರಿಸಬೇಕಲ್ಲಪ್ಪ ಅನ್ನುವಂಥ ಚಿಂತೆ. ಆ ಕಾರಣಕ್ಕೆ ಸರ್ಕಾರ ಸರ್ವಪಕ್ಷ ಸಭೆ ಕರೆತು ಎಲ್ಲ ಚರ್ಚೆಗಳಾಯಿತು. ಬಟ್ ಎಷ್ಟರ ಮಟ್ಟಿಗೆ ನೀರು ಬಿಡೋದನ್ನು ಸ್ಟಾಪ್ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದು ರೈತರ ಪ್ರಶ್ನೆ ಆಗಿದ್ದು. ಬಟ್ ಈಗ ಎರಡಕ್ಕೂ ಕೂಡ ಒಂದು ಹಂತದಲ್ಲಿ ಪರಿಹಾರ ಸಿಕ್ಕಿದೆ ಅಂತ. ಅತಿ ಹೆಚ್ಚಿನ ಮಳೆ ಆದರೆ ಯಾರಿಗೂ ಕೂಡ ಸಮಸ್ಯೆ ಇರಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಮುಂದುವರೆದಿದೆ. ಇದರಿಂದಾಗಿ ಕೆಆರ್ಎಸ್ ಡ್ಯಾಮ್ನ ಒಳಹರಿವಿನ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂತಸಕ್ಕೆ ಕಾರಣ ಆಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ಗೆ ಜೀವ ಕಳೆ ಬಂದಿದೆ. ಕಳೆದ ಕೆಲ ದಿನಗಳ ಹಿಂದೆ ಖಾಲಿಯಾಗಿ ಕಾಣ್ತಿದ್ದಂಥ ಕೆಆರ್ಎಸ್ ಡ್ಯಾಮು ಏನೋ ಸಂಪೂರ್ಣವಾಗಿ ಜೀವಕಳೆಯಿಂದ ಕಾಣಿಸ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಡ್ಯಾಮ್ ಈಗಾಗಲೇ 110 ಅಡಿ ಭರ್ತಿಯಾಗಿ ಏನೋ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದ್ರಿಂದ ಏನೋ ಭಾರಿ ಪ್ರಮಾಣದ ನೀರು ಕೂಡ ಕೆಆರ್ಎಸ್ಗೆ ಹರಿದು ಬರ್ತಾ ಇದೆ. ಇದು ಮಂಡ್ಯ ಜಿಲ್ಲೆಯ ರೈತರನ್ನ ನಿರಾಳವಾಗುವಂತೆ ಮಾಡಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೂ ಎರಡೆರಡು ಸಂಕಷ್ಟ ಎದುರಾಗಿತ್ತು. ಒಂದು ಕಡೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ರು. ಮತ್ತೊಂದೆಡೆ ತಮಿಳುನಾಡು ಕೂಡ ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿತ್ತು. CWRC ಸೂಚನೆಯನ್ನು ನೀಡಿ ಪ್ರತಿನಿತ್ಯ 1 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶವನ್ನು ಮಾಡಿತ್ತು. ಇದರಿಂದ ರಾಜ್ಯ ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿತ್ತು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಮ್ಗೆ ನೀರು ಹರಿದು ಬರ್ತಾ ಇದೆ. ಜೊತೆಗೆ ಕಬಿನಿ ಜಲಾಶಯದಿಂದ ಈಗಾಗಲೇ ಅಪಾರ ಪ್ರಮಾಣದ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇರೋದ್ರಿಂದ ಒಂದು ಕಡೆ ತಮಿಳುನಾಡಿನ ಖ್ಯಾತಿ ಏನಿತ್ತು ಸದ್ಯಕ್ಕೆ ಅದು ಬಗೆಹರಿದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯು ಕೂಡ ದಿನದಿಂದ ದಿನಕ್ಕೆ ಭರ್ತಿಯತ್ತ ಸಾಗ್ತಾ ಇರೋದ್ರಿಂದ ನಾಲೆಗಳಿಗೆ ನೀರು ಬಿಡೋದಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಈಗ ಮಂಡ್ಯ ಜಿಲ್ಲೆಯ ರೈತರು ಬಿತ್ತನೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ರೈತರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಒಳಹರಿವಿನ ನೀರಿನಲ್ಲಿ ಮತ್ತಷ್ಟು ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 110 ಅಡಿ ಭರ್ತಿ ಆಗಿದೆಯಂತೆ ಮಂಡ್ಯ ರೈತರ ಜೀವನಾಡಿ ಅಂದ್ರೆ ಕೆಆರ್ಎಸ್. ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮತ್ತೊಂದು ಕಡೆ ಸಂಕಷ್ಟದಿಂದ ರಾಜ್ಯ ಸರ್ಕಾರ ಪಾರು ಮಾಡಬೇಕಾಗಿದೆ. ಸರ್ಕಾರದ 2 ಸಮಸ್ಯೆ ಬಗೆಹರಿಸಿದ ವರುಣದೇವ. ಕೆಆರ್ಎಸ್ ಡ್ಯಾಮ್ ನೀರಿನ ಮಟ್ಟ ಏರಿಕೆಯಿಂದ ಬೆಳೆಗೆ ನೀರು ಫಿಕ್ಸ್ ಅನ್ನುವಂತಹ ಸಂತಸ ರೈತರಲ್ಲಿ. ಮಂಡ್ಯ ಭಾಗದ ರೈತರ ಜೀವನಾಡಿ ಈ ಕೆಆರ್ಎಸ್. ಸಹಜವಾಗಿ ಮೊನ್ನೆ ತನಕ ಒಂದಷ್ಟು ಆತಂಕ ಇತ್ತು, ತಮಿಳುನಾಡಿಗೆ ನೀರು ಹರಿಸಬೇಕಲ್ಲಪ್ಪ ಅನ್ನುವಂಥ ಚಿಂತೆ. ಆ ಕಾರಣಕ್ಕೆ ಸರ್ಕಾರ ಸರ್ವಪಕ್ಷ ಸಭೆ ಕರೆತು ಎಲ್ಲ ಚರ್ಚೆಗಳಾಯಿತು. ಬಟ್ ಎಷ್ಟರ ಮಟ್ಟಿಗೆ ನೀರು ಬಿಡೋದನ್ನು ಸ್ಟಾಪ್ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದು ರೈತರ ಪ್ರಶ್ನೆ ಆಗಿದ್ದು. ಬಟ್ ಈಗ ಎರಡಕ್ಕೂ ಕೂಡ ಒಂದು ಹಂತದಲ್ಲಿ ಪರಿಹಾರ ಸಿಕ್ಕಿದೆ ಅಂತ. ಅತಿ ಹೆಚ್ಚಿನ ಮಳೆ ಆದರೆ ಯಾರಿಗೂ ಕೂಡ ಸಮಸ್ಯೆ ಇರಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಮುಂದುವರೆದಿದೆ. ಇದರಿಂದಾಗಿ ಕೆಆರ್ಎಸ್ ಡ್ಯಾಮ್ನ ಒಳಹರಿವಿನ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂತಸಕ್ಕೆ ಕಾರಣ ಆಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ಗೆ ಜೀವ ಕಳೆ ಬಂದಿದೆ. ಕಳೆದ ಕೆಲ ದಿನಗಳ ಹಿಂದೆ
ಖಾಲಿ ಆಗ್ತಿದ್ದಂಥ ಅಂದರೆ ಖಾಲಿಯಾಗಿ ಕಾಣ್ತಿದ್ದಂಥ KRS ಡ್ಯಾಮು ಏನೋ ಸಂಪೂರ್ಣವಾಗಿ ಜೀವಕಳೆಯಿಂದ ಕಾಣಿಸ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಈಗಾಗಲೇ 110 ಅಡಿ ಭರ್ತಿಯಾಗಿ ಏನೋ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದ್ರಿಂದ ಏನೋ ಭಾರಿ ಪ್ರಮಾಣದ ನೀರು ಕೂಡ KRSಗೆ ಹರಿದು ಬರ್ತಾ ಇದೆ. ಇದು ಮಂಡ್ಯ ಜಿಲ್ಲೆಯ ರೈತರನ್ನ ನಿರಾಳವಾಗುವಂತೆ ಮಾಡಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೂ ಎರಡೆರಡು ಸಂಕಷ್ಟ ಎದುರಾಗಿತ್ತು. ಒಂದು ಕಡೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ರು. ಮತ್ತೊಂದೆಡೆ ತಮಿಳುನಾಡು ಕೂಡ ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿತ್ತು. CWRC ಸೂಚನೆಯನ್ನು ನೀಡಿ ಪ್ರತಿನಿತ್ಯ 1 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶವನ್ನು ಮಾಡಿತ್ತು. ಇದರಿಂದ ರಾಜ್ಯ ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿತ್ತು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಮ್ಗೆ ನೀರು ಹರಿದು ಬರ್ತಾ ಇದೆ. ಜೊತೆಗೆ ಕಬಿನಿ ಜಲಾಶಯದಿಂದ ಈಗಾಗಲೇ ಅಪಾರ ಪ್ರಮಾಣದ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇರೋದ್ರಿಂದ ಒಂದು ಕಡೆ ತಮಿಳುನಾಡಿನ ಖ್ಯಾತಿ ಏನಿತ್ತು ಸದ್ಯಕ್ಕೆ ಅದು ಬಗೆಹರಿದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ KRS ಅಣೆಕಟ್ಟೆಯು ಕೂಡ ದಿನದಿಂದ ದಿನಕ್ಕೆ ಭರ್ತಿಯತ್ತ ಸಾಗ್ತಾ ಇರೋದ್ರಿಂದ ನಾಲೆಗಳಿಗೆ ನೀರು ಬಿಡೋದಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಈಗಾಗಲೇ ಈಗ ಮಂಡ್ಯ ಜಿಲ್ಲೆಯ ರೈತರು ಬಿತ್ತನೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ರೈತರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.